ಸೊ ಗೈಸ್ ನಾನು ಹೇಳಿದ್ದೆ ಅಲ್ವಾ ಒಂದು ಪ್ಲೇಸಿಗೆ ಬರ್ತೀನಿ ಅಂತ. ಅದೇ ನಮ್ಮ ಬೆಂಗಳೂರಿನಲ್ಲಿರೋ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಇಲ್ಲಿ ಒಬ್ರು ಪೇಷಂಟ್ ಕಡೆಯವರು ಇದ್ದಾರೆ. ಸೊ ಅವರ ಕ್ಯಾನ್ಸರ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಸರ್, ನಮಸ್ತೆ. ಪೇಷಂಟ್ ಯಾರು ಸರ್? ನಮ್ಮ ಅತ್ತಿಗೆಯವರು. ಪೇಷಂಟ್ ಯಶೋಧ ಅಂತ. ಸೊ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋದೆ ಸರ್. ಹೇಗೆ ಗೊತ್ತಾಯ್ತು ನಿಮ್ಗೆ? ಅದನ್ನು ನಾಲಿಗೆ ಅಡಿಯಲ್ಲಿ ಒಂದು ಗುಳ್ಳೆ ಆಗಿತ್ತು. ಚೆಕ್ ಮಾಡೋದ್ರಲ್ಲಿ ಬ್ಲಡ್ ರಿಪೋರ್ಟ್ ಅಲ್ಲಿ ಬಂದಾಗ ಗೊತ್ತಾಯ್ತು ಅದು ಪಾಸಿಟಿವ್ ಇದೆ ಅಂತ. ಏನ್ ಕ್ಯಾನ್ಸರ್ ಸರ್ ಅದು? ಬೈ ಕ್ಯಾನ್ಸರ್ ಆಗಿದೆ. ಮುಂಚೆ ಏನಾದ್ರು ಅಡಿಕೆ ಹೊಡಿತೆ, ಅಡಿಕೆ ತಿಂತಿದ್ರು. ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾದ್ಮೇಲೆ ಬೇರೆ ಎಲ್ಲಾದ್ರೂ ಟ್ರೀಟ್ಮೆಂಟ್ ಕೊಡ್ಸಿದಿರಾ ಅವ್ರಿಗೆ? ಕೊಡ್ಸಿದೀವಿ. ಓಕೆ, ಅವ್ರಿಗೆ ಅಲ್ಲಿ ಏನ್ ಟ್ರೀಟ್ಮೆಂಟ್ ಕೊಡ್ಸ್ತಾ ಇದ್ರಿ? ಡಾಕ್ಟರ್ ಏನ್ ಹೇಳಿದ್ರು? ಏನ್ ಹೇಳಿಲ್ಲ, ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆಪರೇಷನ್ ಮಾಡ್ಬೇಕಂದ್ರು ಇಮಿಡಿಯೇಟ್ಲಿ ಆಪರೇಷನ್ ಮಾಡಿಸಿದ್ವಿ. ರೇಡಿಯೇಷನ್ ಮಾಡಿಸಿದ್ವಿ. ಮಂತ್ಲಿ ಚೆಕಪ್ ಹೋಗ್ತಾ ಇದ್ದು. ಮಂತ್ಲಿ ಟ್ಯಾಬ್ಲೆಟ್ ಕೊಡ್ತಾ ಇದ್ರು. ಆಮೇಲೆ ಮತ್ತೆ ಅವ್ರಿಗೆ ಯಾಕೆ ಗುಣ ಕಮ್ಮಿ ಆಗ್ತದೆ, ಮತ್ತೆ ಅವ್ರ ನೋವು ಜಾಸ್ತಿ ಆಯ್ತು. ಹಾಗೆ ಫೇಸ್ಬುಕ್ ಅಲ್ಲಿ ನಿಮ್ ನೋಡಿದ್ದೆ, ಬಂದಿದ್ವಿ. ಫಸ್ಟ್ ವಿಸಿಟ್ ಹಾಕಿದ್ವಿ ಇವತ್ತು. ಸೊ ಅವ್ರಿಗೆ ನಾಲ್ಗೆಲಿ ಇದಾಗಿದೆ ಅಂತ ಹೇಳಿದ್ರಲ್ಲ, ಸೊ ಅವ್ರು ಊಟ ಮಾಡ್ತಾ ಇದಾರೆ. ಅವ್ರ ಕಂಡೀಷನ್ ಹೇಗಿದೆ ಇವಾಗ ಸರ್? ಕಂಡೀಷನ್ ಅವ್ರು ಊಟ ಮಾಡಕ್ ಆಗ್ತಲ್ಲ. ಸ್ವಲ್ಪ ಅದು ನಾಲ್ಗೆ ತೊದ್ಲುತ್ತೆ ಅದು ಮಾತಾಡ್ಬೇಕಾರೆ. ಹಂಗೆ ಈ ಗಂಟ್ಲಲ್ಲಿ ನೋವು ಇದಾವೆ. ರೇಡಿಯೇಷನ್ ಮಾಡಿದಲ್ವಾ, ಹಂಗಾಗಿ ಸ್ವಲ್ಪ ಉರಿ ಆಗುತ್ತೆ ಹೊಟ್ಟೆ ಬಾಯಲ್ಲೆಲ್ಲ. ಥ್ಯಾಂಕ್ ಯು ಸರ್. ಯಾರೆಲ್ಲ ಕ್ಯಾನ್ಸರ್ ಪೇಷಂಟ್ ಇದ್ದೀರಾ ಅವ್ರಿಗೆ ಈ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬೆಸ್ಟ್ ಅಂತ ಹೇಳ್ತೀನಿ. ನನ್ನ ಹತ್ರ 4 ರೀಸನ್ ಇದೆ. ಫಸ್ಟ್ ಬಂದು ದಿ ಏನ್ಷಿಯಂಟ್ ಸೈನ್ಸ್. ಇದು ಡೈರೆಕ್ಟ್ DNA ಲೆವೆಲ್ಗೆ ಹೋಗಿ ಸೆಲ್ಯುಲಾರ್ ಲೆವೆಲ್ಗೆ ಹೋಗಿ ಕ್ಯಾನ್ಸರ್ ಸೆಲ್ಸ್ ನ ರಿಪೇರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಬಂದು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್. ಇದು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಪ್ರಾಕ್ಟಿಕಲ್ ಪಾಯಿಂಟ್. ನೀವು ಕೀಮೋ ತಗೊಂತಾ ಇದ್ದೀರಾ, ಬೇರೆ ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರೆ ಇದ್ರ ಜೊತೆಗೆ ನೀವು ಈ ಟ್ರೀಟ್ಮೆಂಟ್ ಕೂಡ ತಗೊಬಹುದು. ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಥರ್ಡ್ ಪಾಯಿಂಟ್ ಬಂದು ಪೇನ್ಲೆಸ್ ಟ್ರೀಟ್ಮೆಂಟ್. ಕ್ಯಾನ್ಸರ್ ಅನ್ನೋದು ಮೊದಲೇ ತುಂಬಾನೇ ಪೇನ್ಫುಲ್ ಆಗಿರುತ್ತೆ. ಸೊ ನಿಮ್ಗಿಲ್ಲಿ ಒಂಚೂರು ಪೇನ್ ಇಲ್ಲದೆ ಇರೋಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಲಾಸ್ಟ್ ಬಂದು ಕಾಸ್ಟ್ ಎಫೆಕ್ಟಿವ್. ನಮ್ಮಂತ ಮಿಡಲ್ ಕ್ಲಾಸ್ ಹಾಗೂ ಲೋವರ್ ಮಿಡಲ್ ಕ್ಲಾಸ್ ಜನಕ್ಕೆ ತುಂಬಾನೇ ಭಯ ಇರುತ್ತೆ, ಎಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗುತ್ತೋ ಅಂತ. ಆದ್ರೆ ಇಲ್ಲಿ ಹಾಗಲ್ಲ, ನಿಮ್ಗೆ ತುಂಬಾ ಅಫೋರ್ಡಬಲ್ ಆಗಿ ಇರುತ್ತೆ. ಸೊ ಗೈಸ್, ನೋಡಿದ್ರಲ್ಲ ಹಾಸ್ಪಿಟಲ್ನ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ತುಂಬಾ ಡಿಸಿಪ್ಲಿನ್ಡ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು, ನಿಮ್ಮ ರಿಪೋರ್ಟ್ನ ಶೇರ್ ಮಾಡ್ಬೋದು. ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ, ಈ ಹಾಸ್ಪಿಟಲ್ ಬಂದು ಬೆಂಗಳೂರಿನ ಜಯನಗರ್ 4th T ಬ್ಲಾಕ್ ನಲ್ಲಿದೆ. ಅದು BMTC ಡಿಪೋ ಅಪೋಸಿಟ್ ನಲ್ಲೇ ಇದೆ ಈ ಹಾಸ್ಪಿಟಲ್. ಬೇರೆ ಕಡೆ ಎಲ್ಲಾದ್ರೂ ತೋರಿಸ್ಕೊಳ್ಳೋ ಬದಲು ಇಲ್ಲೊಂದ್ ಸಾರಿ ಬಂದು ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇಲ್ಲೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ. ನಾನಂತೂ ಅನ್ಕೊಂತೀನಿ ನಿಮ್ಗೆ ಇದು ತುಂಬಾ ಅಫೋರ್ಡಬಲ್ ಆಗಿ ಇರುತ್ತೆ ಅಂಡ್ ಖುಷಿ ಆಗುತ್ತೆ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ಅವಶ್ಯಕತೆ ಇದ್ದವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್.